ಸರ್ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ಕೂಡ ಈಗ ಮಾಡಿರುವಂಥದ್ದು ಹೇಗೆ ಕಾರ್ಯ? ಇದಕ್ಕೆಂದರೆ ಈ 3 ಜಿಲ್ಲೆಗಳಲ್ಲಿ ಇದು ಬಹಳ ವಿಶೇಷವಾಗಿ ಇರುವಂಥದ್ದು. ಕೆಲವು ಸಂಘಟನೆಗಳಿದ್ದಾರೆ ಎರಡು ಕಡೆಯೂ ಕೂಡ. ಅದು ನಾನು ಹಿಂದೂ ಮುಸ್ಲಿಂ ಅಂತ ಹೇಳೋದಿಲ್ಲ, ಎರಡು ಕಡೆಯೂ ಕೂಡ ಇದ್ದಾರೆ. ಎರಡು ಕಡೆಯೂ ಕೂಡ ಅದಕ್ಕೆ ಪ್ರಚೋದನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಆದ್ದರಿಂದ ಅದನ್ನು ಅದಕ್ಕೆ ವಿಶೇಷವಾದಂಥ ಕ್ರಮಗಳಾಗಬೇಕು ಅಂತ ಹೇಳಿ ನಾವು ಮಾಡ್ತಾಯಿದ್ದೀವಿ. ಅದಕ್ಕೇ ಈ ಒಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು, ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ದೀವಿ. ಅದು ಸದ್ಯದಲ್ಲೇ ಕಾರ್ಯೋನ್ಮುಖರಾಗ್ತಾರೆ. ಸರ್, ಎಲ್ಲ ಅವಧಿಯಲ್ಲೂ ಈ ಘಟನೆಗಳು ನಡೆದಿದೆ. ಅದರ ಪಕ್ಷ ಅಥವಾ ಶಾಸಕರು ಯಾರು, ಉಸ್ತುವಾರಿ ಯಾವುದು ಇಂಪಾರ್ಟೆಂಟ್ ಆಗಿರಲಿಲ್ಲ ಸರ್ ಅಲ್ಲಿ. ಆದರೆ ತಮ್ಮ ಉಸ್ತುವಾರಿ ಸಮಯದಲ್ಲಿ ಇದಾಗ್ತಿರುವಾಗ ಸ್ಥಳೀಯವಾಗಿ ಏನಾದರೂ ಲಾಬಿ ನಡೀತಾ ಇದೆಯಾ ಸರ್ ತಮ್ಮ ಉಸ್ತುವಾರಿ? ಇಲ್ಲ, ಅವೆಲ್ಲ ಏನಿಲ್ಲ. ಕೆಲವರು ನೋಡಿ, ಆ ಥರದ್ದು ಏನೂ ಇಲ್ಲ. ಯಾವುದೋ ಒಂದು ಕೆಲವರು ಒಬ್ಬರಿಬ್ಬರು ಹೇಳೋದಕ್ಕೋಸ್ಕರನೇ ಅದೇನೂ ಆಗೋದಿಲ್ಲ. ಈಗ ನಾನು ಮೊನ್ನೆ ಅಲ್ಲೇ ಇದ್ದೆ, ಎಲ್ಲರ ಜೊತೆನೂ ಮಾತನಾಡಿದೆ, ಅನೇಕ ಜನರನ್ನು ಭೇಟಿಯಾದೆ, ಮತ್ತು ಮೃತ ಆಗಿರ್ತಕ್ಕಂಥ ಕುಟುಂಬದ ಅವ್ರ ಮನೆಗೂ ಕೂಡ ಹೋಗಿದ್ದೆ. ಆ ಗ್ರಾಮಕ್ಕೂ ಕೂಡ ಪಾಪ ಅವನು ಎಲ್ಲರ ಜೊತೆ ಚೆನ್ನಾಗೂ ಇದ್ದ, ಅವನು ಎಲ್ಲರ ಜೊತೆನೂ ಚೆನ್ನಾಗಿದ್ದ, ಅವನು ಹಿಂದೂಗಳ ಜೊತೆನೂ ಚೆನ್ನಾಗಿದ್ದ. ಆದರೂ ಕೂಡ ಅವನ್ನ ಸಾಯಿಸ್ಬಿಟ್ರು. ಅದರಿಂದ ಇದು ನಾವು ಆ ಥರ ಇಂಥ ಸಮಯದಲ್ಲಿ ಕೆಲವರು ಭಾವೋದ್ವೇಗಕ್ಕೆ ಒಳಗಾಗಿ ಏನೋ ಮಾತಾಡ್ಬೋದು. ಅದಕ್ಕೆ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ.